ಸೊ ನೀವು ಯಾರನ್ನ ಬೇಕಾದ್ರೂ ಮದುವೆ ಆಗಿ, ಬಟ್ ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ ಅನ್ಸುತ್ತೆ ನಾನು ಹೋಗಿ ಹೋಗಿ ಎಂತವನ್ನ ಮದುವೆ ಆಗ್ಬಿಟ್ಟೆ ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ತಪ್ಪಾದ ವ್ಯಕ್ತಿಯನ್ನ ಆಯ್ಕೆ ಮಾಡೋದ್ರಿಂದ ಅಲ್ಲ. ನಿಜವಾದ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಯಾರ ಹತ್ರ ದುಡ್ಡಿರುತ್ತೋ ಅವ್ರ ಹತ್ರ ಟೈಮ್ ಇರೋದಿಲ್ಲ, ಯಾರ ಹತ್ರ ಟೈಮ್ ಇರುತ್ತೋ ಅವ್ರ ಹತ್ರ ದುಡ್ಡಿರೋದಿಲ್ಲ. ಯಾರು ರೊಮ್ಯಾಂಟಿಕ್ ಆಗಿರ್ತಾರೋ ಅವ್ರ ಮೇಲೆ ನಂಬಿಕೆ ಇರೋದಿಲ್ಲ, ಯಾರು ಲಾಯಲ್ ಆಗಿರ್ತಾರೋ ಅವರು ಬೋರಿಂಗ್ ಅನ್ಸ್ಬಿಡುತ್ತೆ, ಯಾರು ಯಾವಾಗ್ಲೂ ಸತ್ಯನೇ ಹೇಳ್ತಿರ್ತಾರೋ ಅವ್ರ ಮಾತು ನಮ್ಗೆ ಕಹಿ ಆಗಿರುತ್ತೆ, ಯಾರು ಯಾವಾಗ್ಲೂ ಅವೈಲಬಲ್ ಆಗಿರ್ತಾರೋ ಅವರಿಗೆ ಯಾವತ್ತೂ ಬೆಲೆ ಕೊಡಲ್ಲ, ಯಾರು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೋ ಅವರು ಲಾಯಲ್ ಆಗಿರೋದಿಲ್ಲ. ಸೊ ಹೀಗಿದ್ದಾಗ ನೀವು ಒಬ್ಬ ಪರ್ಫೆಕ್ಟ್ ಪರ್ಸನ್ ನ ಕಾಯ್ತಾ ಇದ್ದೀರಾ ಅಂತಂದ್ರೆ ಜೀವನ ಪೂರ್ತಿ ಕಾಯ್ತಾನೆ ಇರ್ಬೇಕಾಗತ್ತೆ. ಬಟ್ ಆದ್ರೆ ನೀವೇನಾದ್ರೂ ನಿಜವಾದ ಟ್ರೂ ಆಗಿ ಸ್ಟ್ರಾಂಗ್ ಆಗಿರೋ ರಿಲೇಶನ್ಶಿಪ್ ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ನಿಮಗೆ ಯಾವತ್ತು ಬಾಡಿ ಹೋಗದೆ ಸತ್ತು ಹೋಗದೆ ನಮ್ ಜೊತೆ ಕೊನೆ ತನಕ ಇರೋ ಪ್ರೀತಿ ಸಿಕ್ಕೇ ಸಿಗುತ್ತೆ.